ಇವ ಲಗು ಲಗು ತಾಂಬರ್ಬೇ ನನಗೆ ಹೊತ್ತಕತಿ ಹೊಲಕ್ಕೆ ಹೋಗಕ್ಕ. ಬಂದೆಪ್ಪ ಬಂದೆ. ನೀನೇನ್ರಿನು ಯಾವಾಗ ಬರ್ತಾಳಂತ? ಏನವ ಒಂದು ದಿನಕ್ಕೆ ವಾಪಸ್ ಬಾ ಅಂತಂದು ಕಳಿಸಿದ್ರ 3 ದಿವಸ ಆದ್ರೆ ನೀನು ಸುದ್ದಿಲ್ ನೋಡಕ್ಕಿದ್ದು. ಇನ್ನು ಮಧ್ಯಾಹ್ನ ಮಾಡಕ್ಕೆ ಏನಕ್ಕಿ? ಮಧ್ಯಾಹ್ನ ಮಾಡಕ್ಕೆ ಎಲ್ಲಕ್ಕಿ? ನನಗೂ ಭಾಳ ಕೆಲಸ ಆಗೋದಿಲ್ಲ ತಮ್ಮ. ನೀ ಕರ್ದಿ ಅಂತಂದು ಬಂದೆಪ್ಪ. ನೀನು ಆಮೇಲೆ ಆಕೆ ನಾನು ನೋಡ್ಬೇಕು, ಹುರ್ಕೋಬೇಕು. ಯಪ್ಪ ನಾನು ನೋಡಿದ್ರೆ ನಿಂತು ನೆಲೆ ಸೇರಂಗಲ್ಲ ನೀನು ಅಂತಿ. ನಾ ಹೋಗ್ಕಾನೆಯಪ್ಪ ಮತ್ತೆ ಬಂದು ಗಿಂದ್ಲು ಅಂದ್ರೆ ಏನು ಮಾಡಲಿ? ಅಯ್ಯಯ್ಯ ಇಷ್ಟು ದಿವಸ ಹೋಗ್ಲಿ ಬಿಡು ಅಂತಂದು ಆಕಿ ಮಾತು ಕೊಟ್ಕೊಂಡು ನೀನು ಅಲ್ಲೇ ಇದ್ದಿ, ನಾನು ಸುಮ್ಮನೆ ಆದ್ನಿ. ಹೋಗ್ಲಿ ಬಿಡು ಎದಕ್ಕೆ ಸುಮ್ಮನೆ ಜಗಳ ಮಾಡೋದು ಅಂತಂದು ಆಕಿದೇನು ಎದ್ರಿಕಿ ಸುಮ್ಮನಿರು ನೀನು. ಏನು ಮಗನ ಮನ್ಯಾಗ ತಾಯಿ ಇರಬಾರ್ದು ಅಂತಂದ್ರೆ ಎಂಥ ನ್ಯಾಯ ಅದು? ಇರು, ಏನು ಮಾಡ್ತಾಳೆ ನೋಡ್ತಾನೆ ನಾನು. ಹಂಗಲ್ಲಪ್ಪ, ನನ್ನ ಸಲುವಾಗಿ ಗಂಡ ಹೆಂಡ್ತಿ ನೀವು ಹೊಡೆದಾಡ್ಬಾರ್ರಿ. ಬ್ಯಾಡಪ್ಪ ಯಪ್ಪ, ನೀವು ಚಂದಂಗಿದ್ರಿ ಅಂದ್ರೆ ನಾ ಎಲ್ಲಿದ್ರು ಚಂದಂಗೆ ಇರ್ತಾನೆ. ಆ ರೊಟ್ಟಿ ಮಾಡೋಕ್ಕಾಗಲಿಲ್ಲ ತಮ್ಮ ನನಗೆ. ನಡ ಒಂದು ನೋಯ್ತಪ್ಪ, ಬಡಿಯೋಕ್ಕಾಗಂಗಿಲ್ಲ. ಅದಕ್ಕೆ ಅನ್ನ ಸಾರು ಮಾಡಿದೆ ಅಪ್ಪ. ವಾ ನೀ ಏನು ಮಾಡಿದ್ರು ಚಲೋನ ನನಗೆ. ಏನಾತ್ ಬಿಡು, ನಿನಗೆ ಆಗಿದ್ದು ಮಾಡಿದೆಯಲ್ಲ ಅದು ಇಲ್ದಂಗೆ ಇತ್ತು. ಆಕಿ ಬರ್ಲಿಕ್ಕಿ ಐತಕ್ಕಿಗೆ. ಆಯ್ತಪ್ಪ, ನೀನು 2 ಜೊತೆ ಅರಿಬೇದವಲ್ಲ, ಅವ್ನು 2 ಜೊತೆ ಎದ್ದಾಕಿ ನಾ ಮನೆಗೆ ಹೋಗ್ಕಾನಿ. ಇತ್ಲದಾಗ ನಾ ಎದ್ದಾಕಿ ಹಂಗ ಹೋಗ್ಕಾನಿ. ನೀ ಚಾವಿ ಹಾಕ್ಯಂದು ಹೊಲಕ್ಕೆ ಹೋಗಪ್ಪ. ಯಾಕವ ಇರು, ನಾ ಬರ್ತೇನಂತೆ. ಅಲ್ಲಪ್ಪ, ನೀನೇಂತಿ ಮತ್ತೆ ಅದು ಓತ್ ಇದು ಓತು, ನಮ್ಮ ಅತ್ತೆ ಅದ್ ನೋಯ್ದಾಳೆ ಇದು ನೋಯ್ದಾಳೆ ಅಂತಂದು ಅನ್ನೋದು ಬೇಡ, ನಾ ಅನಿಸ್ಕೊಳ್ಳೋದು ಬೇಡ ತಮ್ಮ. ಏನು ಒಯ್ಯಕ್ಕೂ ಅಲ್ಲೇ ಅನಿಸ್ಕೊಳ್ಳೋಕ್ಕೂ ಅಲ್ಲೇ. ನಾನು ಇತ್ಲದಾಗ ಸೊಪ್ಪು ಖಾರ ಎಲ್ಲ ಐತಲ್ಲಿ. ನಾನು ನಿನ್ನ 2 ಜೊತೆ ಎರಿ ಬಿದ್ದಾವಲ್ಲ, ಅವನೇ ಎದ್ದಾಕಿ ಅಲ್ಲೇ ಹೊಣೆಗೆ ಹಾಕಿ ಹೋಗ್ಕಾನಿ. ನೀನು ಸಂಜೆ ಮುಂದೆ ಬಂದು ಒಳಗಿಟ್ಕೋ. ಆಕೇನಂತಾಳ? ನೀನು ಒಳ್ಳೆ ಆಕಿಗೆ ಎದುರ್ತಿದ್ದಿ ನೋಡು. ಏನ ಮಗನ ಮನ್ಯಾಗ ಇರಾಬಿಟ್ಟು ಅಪ್ಪ ಅಮ್ಮ ಅಂದ್ರೇನವ ಈ ಬರಂಗಾತ ಸಾಲಿದ ಎತಿ ಇಲ್ದಂಗ ಹೋಗಿ ಕುಂತ್ ಬಿಡ್ತೀರಿ ನೋಡು. ಬಂದ್ ಅನಿಸ್ತೈತಪ್ಪ ನೀನೇಂತಿ. ನಾನಿಲ್ಲ ಅಂತಂದು ಎಲ್ಲರೂ ಬಂದು ಮನೆ ಸೇರ್ಕೊಂತಾರ ಅಂತ ಕಿರ್ಬೇಕಿಲ್ಲ. ಮನಿ ಮಟ್ಟದ ಎತಿ ಇಲ್ದಂಗ ಅತ್ತಿಯರ ಬರ್ರಿ. ಆರಾಮದಿರ? ಹ್ಞೂನಪ್ಪ ಆರಾಮದೇ. ನೀವು ಆರಾಮದಿರ ತಮ್ಮ? ನಿಮ್ಮ ಮಗಳ ಕೈಯಾಗ ಆರಾಮದ ನೋಡ್ರಿ. ಯಾಕ ಒಳ್ಳೆ ಮಗಳು ಜೋಡಿ ಬಂದ್ಬಿಟ್ಟಿರ್ ಬಿಡ್ರಿ. ಹಾಕಿದಿರ್ಲಿ, ನೀನೇನ ನಿಮ್ಮ ಓನ್ ಕರ್ಸ್ಕೊಂಡ್ಬಿಟ್ಟಿದಿ. ನಮ್ಮವ್ ಬಂದಾಳ. ಏನಾತ? ಅಲ್ಲ, ನಿಮ್ಮವ್ ನಮ್ಮ ಮನೆಗೆ ಬರೋದು ನನಗೆ ಹಿಡಿಸೋದಿಲ್ಲ ಅಂತಂದು ಗೊತ್ತೈತಿಲ್ಲ ನಿಮಗೆ? ಈಗ ನಿಮ್ಮವು ಬಂದಿರೋದು ನನಗೆ ಹಿಡಿಸೋದಿಲ್ಲ ಅಂತಂದೆ ನಿಮ್ಮವ್ನು ಹೊರಗೆ ದುಡ್ತೀಯ ಏನು? ಹಂಗ ನಮ್ಮವನು ಕಷ್ಟಪಟ್ಟು ಹಡ್ದಾಳ ಅಂದಮ್ಯಾಗ ಮಗನ ಮನೆಗೆ ಬರಾಕ್ ಅಕ್ಕಿದೇನು? ಇಷ್ಟು ದಿವಸ ನಿನ್ನ ಮಾತು ಕೇಳ್ಕೊಂಡಿದ್ದದ್ದು ಆತ. ಏನು ಆಕಿ ಬೇಕಾದಾಗ ಬರ್ತಾಳ, ಬ್ಯಾಡಾದ್ರೆ ಹೋಗ್ಕಾಳ. ಆಕಿಗೆ ನೀನು ಬರಬೇಡ ಬಾ ಅಂತಂದು ಹೇಳೋ ಅಧಿಕಾರ ಇಲ್ಲ ನಿನಗೆ. ಏನು ಭಾಳ ಮಾತಾಡಕತ್ತೀರಲ್ಲ? ಹೌದು. ಅಲ್ಲೇ ಬಂದೆ 2 ದಿನಕ್ಕೆ ನಿಮ್ಮ ಅಲ್ಲೇ ಇದ್ದದ್ದೊಂದು ಇಲ್ಲದೊಂದು ತಲೆಗೆ ತುಂಬ್ಯಾಳ ನಾನು ನಿನಗೆ. ಹೇಳಿಕೆ ಮಾತು ಕೇಳಿಕೆ ಮಾತು ಕೇಳಕ ಸಣ್ಣನಲ್ಲ ನಾನು. ತಮ್ಮ ಹೊಡೆದಾಡ್ಬೇಡ್ರಿ ಏನ. ನಾ ಹೋಗ್ಕಾನಿ. ಯವ್ವಾ ಎಂಥ ಕೆದಿ ನೀನು. ನನಗೆ ಒಳ್ಳೆ ಗಂಟು ಬಿದ್ದಿ ನೋಡು ನೀನು. ನಮ್ಮವನ್ನ ಮನೆಯಿಂದ ಹೊರಗೆ ಹಾಕಕೆದಿ ನೀನು. ಏನು ಒಂದು ಬ್ಯಾಗ್ ಇಲ್ಲ, ಒಂದು ಅರ್ಬಿದು ಇದು ಇಲ್ಲ, ನಿಮ್ಮವನ್ ಕರ್ಕೊಂಬಂದ್ಬಿಟ್ಟಿದಿ. ಏನಿಲ್ಲ, ಇಲ್ಲಿ ಅದಾವಲ್ಲ ಅರಿಬಿ ಸೀರೆ ಉಟ್ಕೊಂತಾಳ. ಏನು ಬರಬಾರ್ದತ್ತೆ ಏನಕ್ಕೆ ನಿನಗೆ? ಹಂಗೇನಿಲ್ಲ, ಯಾಕ ಒಂದು ಏನಿಲ್ದಂಗೆ ಬಂದಾಳಲ್ಲ ಅದಕ್ಕಂದು ನಿಮ್ಮವ್ವ. ನಿಮ್ದೊಳೆ ನಿಮ್ದು ಏನ? ಆತು, ನಾವು ಹೊಲಕ್ಕೆ ಹೋಗ್ಬರ್ತಾನೆ ಏನ. ಅವ್ವ ಈಗ ಅನ್ನ ಸಾರು ಮಾಡಿಟ್ಟಾಳ ನೋಡು, ಉಣ್ಣು. ಬಂದಿರಿ ಉಣ್ರಿ. ಇವ ನಡಿಬೆ. ಇದು ಜಳಕ ಮಾಡ್ತೀನ? ಮೈ ಕೈ ಭಾಳ ನುಯ್ಸಾಕತ್ತೈತಿ, ಜಳಕ ಮಾಡಿಬಿಡ್ತಾನೆ ತಗೋ. ನಡಿ. ಅಥವಾ ಒಳಗಿಂದು ಹೊರಗಿಂದು ಎಷ್ಟು ಸ್ವಚ್ಛ ಮಾಡ್ಕೊಂಡೆ ಎಲ್ಲ. ಹೊರಗೆ ಸಗಣಿ ಸಾರಿಸೋದಿತ್ತ, ಕೋಟು ಸಗಣಿಯನ್ನು ಸಾರಿಸಿ ಈ ಬಂದು ಚಾಕಿಟ್ಟಾನಿ. ಹಾಲು ಕೊಟ್ಲು ಲಕ್ಷ್ಮಿ ಹೊಸ. ಇವ್ರಿಗೆ ಹೇಳ್ಬೇಕಿತ್ತು, ಹಾಲು ಕೊಂಡ್ರದ ಗೊತ್ತಲ್ಲ ನಮಗೆ. ಮನ್ಯಾಗ ನಮ್ಮ ಕಾವೇರಿ ಹಸುನ ದಿನ ಹಾಲು ಕೊಡೋದು ಚಲೋ ಹೊತ್ತು ನಂಗೆ. ಇವರು ಬಂದ್ರಿ ಈಗ ಒಟ್ಟು ಚಹಾ ಕುಡೋದು, ಏನಾರ ಕಾಯಿ ಪಲ್ಯ ತೊಗೊಂಬಂದ್ರು ಅಂದ್ರೆ ಅಡುಗೆ ಅದನ್ನ ಮಾಡಿಬಿಡ್ತೇನೆ. ಬ್ಯಾಡ ಅಡುಗೆ ಮಾಡ್ಬೇಡ ಇವತ್ತು, ನಾನೇ ಕೊಡ್ತಾನೆ ಅಂದ್ಲಿ ಲಕ್ಷ್ಮಿ. ಪಾಪ ಮಧ್ಯಾಹ್ನ ಅಲ್ಲೇ ಉಂಡವಿ, ಇನ್ನೊಬ್ರಿಗೆ ಮನಿನ ಕೊಟ್ಟಾಳ. ಮತ್ತೇನು ಆಕಿ ಮನ್ಯಾಗ ಉಣ್ಣೋದು ತಿನ್ನೋದು, ಏನು ಅನ್ನ ಸಾರು ಮಾಡಿದ್ರೆ ಏಟತ್ತು. ಇವರು ಈಗ ಬರ್ತಾರ, ಬರೋಟತ್ತಿಗೆ ಒಂದಿಟ್ಟು ಚಹಾ ಅದನ್ನ ಮಾಡಿದ್ನಿ ಅಂದ್ರೆ ಕುಡಿದು ಕುಂದಿರ್ತಾರ. ಸಾಕಾಗಿ ಬಂದಿರ್ತಾರ ಹೊಲ್ದಾಗ. ಎಲ್ಲಿ ಕೆಲಸ ಮಾಡಕ್ಕೆ ಹೋಗಿದ್ರ ಏನು? ಕಾಯಿ ಪಲ್ಯ ಎಲ್ಲ ಚಲೋನ ಸಿಕ್ತು. ಗೌಡ್ರು 1000 ರೂಪಾಯಿ ಕೊಟ್ರು. ಇರುವಲ್ದಾಗ ಇಟ್ಕೋ ಅಂತಂದು. ಮತ್ತು ಕಾಯಿ ಪಲ್ಯ ಒಂದಿಟ್ಟು ಸಕ್ರೆ ಪುಡಿ ಅದನ್ನೆಲ್ಲ ತೊಗೊಂಬಂದಾನಿ. ಮತ್ತು ಖಾಲಿ ಆದ್ಮೇಲೆ ತೊಗೊಂಬಂದ್ರಾತು. ನಾಳಿಂದ ಗೌಡ್ರು ಹೊಲಕ್ಕೆ ದಿನ ಕೆಲ್ಸಕ್ಕೆ ಹೋದ್ನಿ ಅಂದ್ರೆ ವಾರಕ್ಕೊಂದು 3-4 ಸಾವಿರ ರೂಪಾಯಿ ಕೊಡ್ತಾರೆ. ಸಾಕು ನಮಗೇನು ಗಂಡ ಹೆಂಡ್ತಿ ಜೀವನಕ್ಕೆ. ಶೋಭಾ ಓರಿ ಬನ್ನಿ, ಚಾ ಕಿಟ್ಟಿದ್ನೆ ಬಂದೆ. ಓರಿ ಓ ಬಂದ್ರೆ ಹೊಲಕ್ಕೆ?
ಯಾವಲ್ಲ? ದಿನ ಕೇಳ್ತಿದ್ನಲ್ರಿ, ಹಂಗಾಗಿ ಕೇಳಿದೆ. ಎಲ್ಲೋಗಿದ್ರಿ ಕೆಲ್ಸಕ್ಕೆ? ಇಲ್ಲ, ಗೌಡ್ರ ಹೊಲಕ್ಕೆ ಹೋಗಿದ್ನೆ. ಅವ್ರು ಭಾಳ ಬೇಜಾರು ಮಾಡ್ಕೊಂಬಿಟ್ರು. ನಿಮ್ಮ ಏನಪ್ಪ ಬೇಕಾದಷ್ಟು ಹೊಲ ಆಸ್ತಿವಂತ್ರು ನಮ್ಮ ಕೈ ಕೆಳಗೆ ಎದಕ್ಕೆ ಕೆಲ್ಸಕ್ಕೆ ಬರ್ತಿದ್ದಿ, ಬೇಡ ಅಂದ್ರೆ. ಇಲ್ರಿ, ನನಗೆ ಭಾಳ ಅವಶ್ಯಕತೆ ಐತಿ ಕೆಲಸ, ನೀವು ಕೊಡಲೇಬೇಕು ಅಂತಂದ ಮೇಲೆ ಕೊಟ್ಟರು ಕೆಲಸನ. ಅಲ್ಲೇ ಹೊಲ್ದಾಗ ದಿನ ನಮ್ಮ ಹೊಲ್ದಾಗ ಹೆಂಗೆ ಮಾಡ್ತಿದ್ನಿ ಹಂಗೆ ಮಾಡಿ ಬಂದೆ. ಒಂದು 1000 ರೂಪಾಯಿ ಕೊಟ್ಟಿದ್ರು ಗೌಡ್ರು. ಮತ್ತು ಒಂದು ಸ್ವಲ್ಪ ತರಕಾರಿ ಅದನ್ನ ತೊಗೊಂಡು ಒಂದು ಸಕ್ರೆ, ಚಹಾ ಪುಡಿ, ಎಣ್ಣೆ, ಬ್ಯಾಳಿ, ಬೆಲ್ಲ ಎಲ್ಲ ತೊಗೊಂಬಂದು ನೋಡು. ಹೌದೇನು? ಲಕ್ಷ್ಮಿ ಹಾಲು ಕೊಟ್ಟಿದ್ಲ ರೀ, ಅದಕ್ಕೆ ಚಾಕಿಟ್ಟಿದ್ನಿ. ನಾನು ಅಷ್ಟು ಸ್ವಚ್ಛ ಮಾಡಿದ್ನೆ ಹೊರಗೆ ಒಳಗೆ. ಪಾಪ ಅಣ್ಣಾರ ಏನು ಮೇಲೆ ಮೇಲೆ ಮಾಡಿರ್ತಾರ, ಅದಕ್ಕೆ ಅಷ್ಟು ಕಸ ಗಿಸ ಅನ್ಕೊಂಡು ಸ್ವಚ್ಛ ಮಾಡ್ಕೊಂಡು ಹೊರಗೆ ಸಗಣಿಯನ್ನು ಸಾರಿಸಿದ್ನಿ. ಎಲ್ಲ ಇದಕ್ಕೆ ಮಾಡಕ್ಕೆ ಹೋಗಿದ್ದಿ? ನಾ ಮಾಡಿಕೊಡ್ತಿದ್ದಿಲ್ಲ ಏನು? ಡಾಕ್ಟ್ರ್ ಹೇಳ್ಯಾರಿಲ್ಲ ಭಾಳ ಒಜ್ಜಿ ಇದು ಕೆಲಸ ಮಾಡಕ್ಕೆ ಹೋಗಬಾರ್ದು, ಹಗಿರ್ಕಿಲೆ ಮಾಡ್ರಿ ಅಂದು. ಮತ್ತೆ ಇದಕ್ಕೆಲ್ಲ ಮಾಡಕ್ಕೆ ಕುಂತಿ. ಸುಮ್ ಕುಂದ್ರಂಗೆ ಆಗಂಗಿಲ್ರಿ, ನನಗೂ ಚಪಾಟಾಗಿತ್ತ, ಹೊರಗೆ ನೋಡಂಗಾಗಿದ್ದಿಲ್ಲ. ಅದಕ್ಕೆ ಅಷ್ಟು ಸಾರಿಸಿದೇನೆಲ್ಲನ. ಒಳಗೆ ಅಡುಗೆ ಪಾಣಿನ ಸಾಮಾನು ಎಲ್ಲ ಇದ್ವು ರೀ. ಅಡುಗೆ ಮನೆಗಿನ ಒಂದಿಲ್ಲ ಅನ್ನಂಗಿಲ್ಲ ನೋಡು. ಚಾ ಲೋಟದಿಂದ ಹಿಡಿದು ಸೋಸೋದ್ರಿಂದ ಹಿಡಿದು ಎಲ್ಲ ಡಬರಿಗಳು ಎಲ್ಲ ಅದಾವ್ರಿ. ಹಾಲು ಕಾಸಕ, ಚಹಾ ಕಾಸಕ, ಸಾರು ಮಾಡಕ, ಅನ್ನ ಮಾಡಕ, ಕಾಯಿಪಲ್ಯ ಮಾಡಕ, ಅಷ್ಟು ಸಾಮಾನು ಅದಾವ್ರಿ. ಎರಡು ಕಡೆನೂ ಸಾಮಾನು ಮಾಡ್ಯಾಳ ನೋಡಿ ಲಕ್ಷ್ಮಿ. ನಿಜವಾಗ್ಲು ನಿನ್ಗೆ ಗೆಳತಿ ಎಷ್ಟು ಎಲ್ಲ ಸಹಾಯ ಮಾಡಿದ್ಲ್ವಾ ಇವ. ಇನ್ನು ಇಲ್ಲಕ್ರೆ ಎಲ್ಲಿ ಹೋಗ್ಬೇಕಿತ್ತು, ಹೆಂಗಿರ್ಬೇಕಿತ್ತು ನಾವು? ಹ್ಞೂ ರೀ, ನಿಜವಾಗ್ಲೂ ಆಕಿ ಮಾಡಿದ್ದು ಸಹಾಯ ಮರೆಯಂಗಿಲ್ಲ ಬಿಡೋಕೆ ಏನಾಯ್ತು ತನಕ. ನಾವು ಇನ್ನೂ ರಾತ್ರಿ ಅಡುಗೆ ಮಾಡ್ಬೇಡ, ಕೊಡ್ತಾನಿ, ನಾಳೆ ಮಾಡ್ಕೊವಂತಿ, ಸಾಕಾಗಿದೆ ಅಂತ ಅಂದ್ಲು ಬಂದು. ಇಲ್ವಾ ಒಲ್ಲೆ, ಪಾಪ ಮಧ್ಯಾಹ್ನ ಅಲ್ಲೇ ಉಂಡು ಬಂದಿದ್ವೆ. ಅದಕ್ಕೆ ಒಲ್ಲೆ ನಾನು, ನಿಮ್ಗಷ್ಟು ನೀವು ಮಾಡ್ಕೊ, ನಾನು ಇಲ್ಲಿ ಮಾಡ್ತಾನೆ ತಗೋ ಅಂತಂದು ಹೇಳಿ ಕಳಿಸಿದ್ನಿ. ಹಾಲು ಅದನ್ನ ತೊಗೊಂಬಂದಿದ್ಲು. ಹಾಲು ಒಂದು ಮರ್ತು ಬಂದು ನೋಡಿ ನಾನು. ಈಗ ಬರ್ರಿ ಅದಾವು, ಹಾಲು ಸ್ವಲ್ಪ ಕೊಟ್ಟದ್ಲ, ಅದಕ್ಕೆ ಒಂದು ಸ್ವಲ್ಪ ತೆಗೆದಿಟ್ಟು ಚಾ ಮಾಡೀನಿ. ಮತ್ತೆ ಬೇಕಂದ್ರೆ ತೊಗೊಂಬರಂತ್ರಿ ಅಂತ. ಆತು. ಈ ಕಾಯಿಪಲ್ಲೆ ಅದನ್ನ ತೊಗೊ, ಸ್ವಚ್ಛಗೆ ಒಂದಿಸಿ ಇಟ್ಕೊ ರೀ. ಮತ್ತೆ ಬಸವ ಎಲ್ಲರೂ ಸಿಕ್ಕದ್ನ? ಇಲ್ಲ, ಬಸವ ಏನು ಸಿಕ್ಕಲ್ಲ. ಆ ಗೌಡ್ರು ಅಂದ್ರು ಏನೋ ಹೊಲದಾಗ ರಗಡು ಕಾಯಿಗೆ ಇವತ್ತು ಏನಪ್ಪ ಲಾಟ್ರಿ ಹೊಡೆದಿ ಹಂಗೆ ಹಿಂಗೆ ಅಂತಂದು. ನನಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಹೌದೇನ್ರಿ ಅಂದು. ಇವತ್ತು ಭಾಳ ಕಾಯಿ ಚಲೋ ಬಿಟ್ಟಿದ್ವಂತ. ನೀನು ಪಾಪ ನನಗೆ ಹೇಳಕ್ಕೆ ಮನೆ ಬಂದದ್ನ ಏನು ಯಾರಿಗೆ ಗೊತ್ತು. ನನಗೂ ಅವನಿಗೂ ಭೇಟಿನೇ ಇಲ್ಲ. ಅದಕ್ಕೆ ಲಕ್ಷ್ಮಿ ಹೇಳೇನ್ರಿ ನಾನು, ಅಕ್ಷತಾ ಏನಾರು ಕಂಡ್ಲ ಅಂದ್ರೆ ಇಲ್ಲೇ ಹಿಂದದವಿ, ಹೋಗು ಅಂತಂದು ಹೇಳು ಅಂತಂದು ಹೇಳ್ತಾಳೆ. ಏನು ಮಾಡ್ತಾಳೆ? ಹೋಗ್ಲಿ ಬಿಡು, ಇದಕ್ಕೆ ಈಗ ಯಾಕೆ ಹೇಳಕ್ಕೆ ಹೋಗಿದ್ದಿ? ಇಲ್ಲದೇವಿ ಇನ್ನದು ಯಾರಿಗೂ ಹೇಳೋದು ಬ್ಯಾಡ ಅಂತ ಅನ್ಕೊಂಡು ನಾನು. ಎದಕ್ಕೆ ಬೇಕು, ದೂರ ಅದೇವಿ ಅಂತಂದು ತಿಳ್ಕೊಳ್ಳಿ ಅವರು. ತಡಿಲಿಲ್ರಿ, ನನಗೂ ಪಾಪ ನಾವು ಬರ ಮುಂದೆ ಎಷ್ಟೆಲ್ಲ ಅಳಾಕತ್ತಿದ್ಲಲ್ಲ, ಅದಕ್ಕೆ ಬೇಜಾರು ಅನ್ನಿಸ್ತಾ. ಏನಾತ ಇಲ್ಲೇ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಹೇಳ ಅಂದೆ. ಬಾವನ್ ಮಾತು ಕೇಳಿ, ನೀನು ಹೇಳ್ಬಾರ್ದತ್ತು. ಅಕ್ಕ ಬಾವ ಎಷ್ಟೆಲ್ಲ ಮಾತಾಡ್ತಿರಲ್ಲ ನೀವು, ಇಲ್ಲಿರೋದು ಹೇಳ್ಬಾರ್ದತ್ತು ಅಂತೀರಿ. ಅಂದಾಬಿಟ್ಟೆ ಬಾರ್ವಾ, ಹಂಗೇನಿಲ್ವಾ, ನಮ್ಮಿಂದ ಯಾಕೆ ನಿನಗೂ ತೊಂದ್ರೆ ಅಂತಂದು ಹಂಗನ್ಯಾಟ. ಅಕ್ಷತಾ ಅಕ್ಕ, ಎಲ್ಲೆಲ್ಲ ಹುಡುಕಿದೆ ಗೊತ್ತೇನು ನಿನ್ನ? ಎಲ್ಲದಿರಿ ಅಂತಂದು ಭಾಳ ಬೇಜಾರು ಅನ್ಸಕತ್ತಿತ್ತು. ಅದಕ್ಕೆ ಇನ್ನೊಂದೇಟು ಲಕ್ಷ್ಮಿ ಅಕ್ಕನ ಕೇಳಂತಡಿ ಅಂತ ಬನ್ನಿ. ಅಕ್ಕ ಒಂದ್ಲ, ಇಲ್ಲವ ನಮ್ಮ ಮನೆಯಾಗ ಹಿಂದದಾರ, ಹೋಗು ಅಂತಂದು. ಅದಕ್ಕೆ ಬನ್ನಿಕ್ಕ. ಹೌದೇನು? ಎಲ್ಲೇ ಒಂದು ಕಡೆ ಜೀವನ ಮಾಡ್ಬೇಕಲ್ವ. ಹಂಗಾಗಿ ಆಕಿ ನನ್ನ ಗೆಳತಿ ದೇವ್ರು ಬಂದಂಗೆ ಬಂದ್ಲು, ಕಾಪಾಡಿದ್ಲು ನೋಡಿ ನಮ್ಮನ್ನ. ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಅನ್ನೋ ತಿಳಿಲಿಂದಂಗೆ ಹೊಂಟಿದ್ವಿ. ನಮ್ಮ ಮನೆ ಐತಿ ಅಂತಂದು ಅವ್ರ ಮನೇನ ಕೊಟ್ಟವಳು ನೋಡು. ಅಕ್ಕ ಮನೆಗೆ ಹೋಗಂಬರ್ರಿ ಅಕ್ಕ. ಅಕ್ಷತಾ, ನಿಮ್ಮ ಅಕ್ಕನ ನೋಡು, ಮಾತಾಡ್ಸು, ಬ್ಯಾಡ ಅನ್ನಂಗಿಲ್ಲ. ಮನೆಗೆ ಮಾತ್ರ ಕರಿಬೇಡವ, ಮನೆಗೆ ಬರಂಗಿಲ್ಲ ನಾವು. ಮನೆಗೂ ಯಾರಿಲ್ಲ ಬಾವ, ಅವರು ಹೋದ್ರು. ಅವರು ಹೋದ್ರು? ಯಾರು? ನಿಮ್ಮ ತಮ್ಮ ಮನೆಗೆ ಬಂದ್ರ, ಮನೆ ಬರತ್ಲೆ ಎಲ್ಲ ವಿಷಯ ನಡೆದದ್ದೆಲ್ಲ ಹೇಳಿದ್ನೆ. ಅದಕ್ಕೆ ಚಿಕ್ಕಮ್ಮನ್ನು ಹೊರಗೆ ಹಾಕಿದ್ರು ಅತ್ತೆಯರು. ನನ್ನ ಮಗಳು ಇರಲ್ಲ ಅಂದ್ರೆ ನಾನು ಇರೋದಿಲ್ಲ ಅಂತಂದು ಚಿಕ್ಕಮ್ಮನ ಕೂಟಾಗ ಹೋದ್ರು. ಹೌದೇನು? ಅವನು ಯಾಕೆ ಜಗಳ ಮಾಡಕ್ಕೆ ಹೋಗಿದ್ದ? ಏನ ನಾವು ಬಂದ್ವಿಲ್ಲ, ಇರ್ಬೇಕಿಲ್ಲ, ಸುಮ್ಮನೆ ಸುಧಾರಿಸ್ಕೊಂಡು. ಅವರು ನಿಮ್ನೆಲ್ಲ ಕಡೆ ಹುಡುಕಾಕತ್ತಾರ. ನಾನು ನೋಡಿ ಬರ್ತಾನೆ, ನೀನು ಹೋಗಿ ಅಡ್ಡಾಡ್ಕೊಂಡು ನೋಡ್ಬಾ ಅಂದ್ರೆ ನಾನು ಇತ್ಲ ಬನ್ನಿ. ಏನವ ಏನ ನಮ್ಮ ಮನೆ ಬರ್ದಾಗಿದ್ದಂಗೆ ನಾವು ಇರ್ತಾವಿ. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಅವ್ರು ಎಲ್ಲಿದ್ರೇನು ಏನಿದ್ರೇನು ನಾವಂತರ ಆ ಮನೆ ಬರಂಗಲ್ವ. ಹಂಗೆಲ್ಲ ಹೇಳ್ಬೇಡ್ರಿ ಬಾವ, ಮನಿ ಎಷ್ಟು ರಣ ಅನ್ನಕತ್ತದ ಗೊತ್ತೇನ? ಅಕ್ಕ ನೀನಾದ್ರೂ ಬಾವುಗೆ ಹೇಳಕ್ಕ. ಇಲ್ಲ ಅಕ್ಷತಾ, ನಾನೇನು ಹೇಳಂಗಿಲ್ಲ ನೋಡು. ನಿಮ್ಮ ಅವನು ಹೇಳೋದೆಲ್ಲ ಒಳ್ಳೇದಕ್ಕಲ್ಲ, ಹಂಗಾಗಿ ಅವ್ರೇನಾರ ಮಾತಾಡಲಿ, ನಾ ಏನು ಹೇಳಂಗಿಲ್ಲ. ಈಗ ಆಳ್ಬೇಡ, ಬಾ ಬಂದಿದ್ದೀ, ಚಹಾ ಮಾಡೇನಿ, ಚಹಾ ಕುಡಿವಂತಂತ. ಏನಾತ ಇಲ್ಲೇ ಬಂದು ಹೋಗೋದು ಮಾಡ್ಕೊಂತೀರ. ಆತು, ತಗ ಇಲ್ಲಿ ಸಾಮಾನ ಉಂಡ ಹೋಗ್ಕಾಳು ತಗೋ. ಅಕ್ಷತಾ, ಉಂಡು ಹೋಗುವಂತೆ ಅಂತ ತಗೊಳ್ವ. ಬಾ ಅಡುಗೆ ಮನೆ ನೋಡುವಂತೆ ಅಂತ. ಎಷ್ಟು ಚಲೋ ಆಯ್ತು ಗೊತ್ತೇನ ಅಡುಗೆ ಮನೆ. ಒಂದಿಲ್ದಂಗೆ ಎಲ್ಲ ಸಾಮಾನು ಒಂದ್ಸಾಳ. ಚಲೋ ಆಯ್ತು ಬಿಡಕ್ಕ ಮನೆ. ಎಲ್ಲಿದ್ರೇನ ನೆಮ್ಮದಿ ಇರೋದು ಮುಖ್ಯ ಅಲ್ಲ. ಇಲ್ಲೇ ಇದ್ರೆ ಖುಷಿಯಾಗಿರ್ತೀರಿ ಅಂದ್ರೆ ಇಲ್ಲೇ ಇರಿ. ಬಾ ಅಡುಗೆ ಮನೆ ತೋರಿಸ್ತಾನೆ ಬಾ ನಿನಗೆ. ಚಹಾ ಸೋಸ್ಕೊಂಡ್ ಬರ್ತಾನೆ,
ಇಲ್ಲ ಇರ್ರಿ. ನೋಡಿರಲ್ಲ ಸ್ನೇಹಿತರೆ, ಕತೆನ ಮಾಡಿದ್ದೀನಿ. ಲೆಂತಿಯಾಗಿ ಮಾಡೋಕೆ ಆಗಾಕತ್ತಿಲ್ಲ ನನಗೆ. ಸ್ವಲ್ಪ ಟೈಮ್ ಕೊಡ್ರಿ, ನನಗೂ ಹುಷಾರಾದ್ಮೇಲೆ ನಾನು ಲೆಂತಿ ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.